Guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಅ ಲಾಂಗ್ ಟೈಮ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ಲಾಂಗೆಸ್ಟ್ ಬ್ರೇಕ್ ಐ ಎವರ್ ಆ್ಯಡ್ ಇನ್ ಲಾಸ್ಟ್ ಇಯರ್ ಇಂದ. ಸೊ ಏನೋ ಗೊತ್ತಿಲ್ಲ, ಐ ಡಿಂಟ್ ಆ್ಯಡ್ ಎನಿ ಎನರ್ಜಿ ಟು ವ್ಲಾಗ್. 1 ಮಂತ್ ಆಯಿತು ನಾವು ವ್ಲಾಗ್ ಮಾಡಿ. ಏನೋ ವ್ಲಾಗ್ ಸ್ಟಾರ್ಟ್ ಮಾಡೋಕೆ ಹೋದ್ರೂ ಮಾತಾಡೋಕ್ಕೆ ಮಾತುಗಳು ಬರ್ತಿರಲಿಲ್ಲ, ಆ ಥರ ಆಗ್ತಿತ್ತು. ಐ ವಾಸ್ ಲೈಕ್ ಲಿಟ್ರಲಿ ಬ್ಲ್ಯಾಂಕ್ ಫ್ರಮ್ ಪಾಸ್ಟ್ 1 ಮಂತ್. ಏನೋ ಮಾಡ್ಬೇಕಂತನೂ ಅನ್ನಿಸ್ತಿರ್ಲಿಲ್ಲ. ವ್ಲಾಗ್ಸ್ ಅಂತ ವಾಸ್ ಲೈಕ್ ಓಕೆ ಫೈನ್, ಏನೋ ಒಂದು ಮಾಡೋಣ ಬಿಡು ಅನ್ನೋ ಥರ ಇತ್ತು. ಗೊತ್ತಿಲ್ಲ, ಇಟ್ಸ್ ಲೈಕ್ 1 ಬಿಗ್ ಬ್ರೇಕ್ ಬೇಕಿತ್ತು ಅಂತ ಅನಿಸುತ್ತೆ, ಅದಕ್ಕೋಸ್ಕರ ತಗೊಂಡೆ. ಫೈನಲಿ ಓಕೆ, ಅದು ಅಷ್ಟಾಯಿತು. ಇನ್ನೂ ವ್ಲಾಗಲ್ಲಿ ಮುಂದೆ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಈಗ ಸದ್ಯಕ್ಕೆ ಯು ಕ್ಯಾನ್ ಸಿ ಐ ಆಮ್ ಕಂಪ್ಲೀಟ್ಲಿ ಪ್ಯಾಕ್ಡ್. ಸೊ ಐ ಆಮ್ ಕಂಪ್ಲೀಟ್ಲಿ ಪ್ಯಾಕ್ಡ್. ಎಲ್ಲಿಗೆ ಹೋಗ್ತಿದ್ದೀನಿ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ, ಯಾಕಂತಂದರೆ ಇದು ನಮ್ಮ ಕ್ಲಬ್ ಫೇರ್ವೆಲ್. ಸೊ ನಾವು ಫೈನಲ್ ಇಯರ್, ನಮ್ಮದು ಎಜುಕೇಷನ್ ಎಲ್ಲ ಮುಗೀತು. ಸೊ ಈಗ ನಮಗೆ ಫೇರ್ವೆಲ್ ಕೊಡ್ತಾ ಇದ್ದಾರೆ ಜೂನಿಯರ್ಸ್. ಸೊ ಅಲ್ಲಿಗೆ ಹೊರಡಬೇಕು. ಆ್ಯಂಡ್ ಒಂದು ಇಲ್ಲಿ ಜೀವಿತ ಇದ್ದಾಳೆ. ಹಾಯ್ ಜೀವಿತ, ಶಿ ಇಸ್ ಟೋಟಲಿ ಪ್ಯಾಕ್ಡ್. ಸೊ ಲೆಟ್ಸ್ ಗೋ ಅಲ್ಲ. ಸೊ ಎಸ್ ಗೈಸ್, ಇಡೀ ವ್ಲಾಗ್ನ ಸ್ಕಿಪ್ ಮಾಡ್ದಲ್ಲ ನೋಡಿ, ಯಾಕಂದರೆ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಕಾಣಿಸ್ಕೊಳ್ತಿದ್ದೀನಿ. ಐ ನೋ ಯು ಆಲ್ ಮಿಸ್ ಮೀ ಅಂತ. ವೆಲ್, ನೀವಂತೂ ಮಿಸ್ ಮಾಡಿದ್ರಲ್ಲಿ ಹೋಗುತ್ತಿಲ್ಲ, ನಾನಂತೂ ಖಂಡಿತವಾಗ್ಲೂ ಎಲ್ಲರೂ ಮಿಸ್ ಮಾಡಿಕೊಂಡೆ, ಮಾತಾಡೋದನ್ನ ಮಿಸ್ ಮಾಡಿಕೊಂಡೆ. ಸೊ ಯಾ, ಮಿನಿ ವ್ಲಾಗ್ಸು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿದ್ದೀನಿ, ಚೆಕ್ಔಟ್ ಮಾಡಿ. ಲೆಟ್ಸ್ ಗೋ, ಬನ್ನಿ ಹೋಗುವ. ಗೈಸ್, ನನ್ನ ಔಟ್ಫಿಟ್ನ ತೋರಿಸೋದು ಮರ್ತೋದೆ. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ. ಇಗ್ನೋ ಮೈ ಕ್ರಾಕ್ಸ್. ಸೊ ಗೈಸ್, ತಿಂಡಿ ಮಾಡ್ತಾ ಇದ್ದೀವಿ. ತಿಂಡಿ ಎಲ್ಲ ತಿಂದಾದ್ಮೇಲೆ ಕಾಲೇಜ್ ಬ್ಯಾಕ್ ಗೇಟ್ ಹತ್ರ ಹೋದ್ವಿ. ಸೊ ಹೊರಡೋಕ್ಕೂ ಮುಂಚೆ ಬಸ್ಗೆಲ್ಲ ಪೂಜೆ ಮಾಡಿ ಅಲ್ಲೇ ಗಣಪತಿ ದೇವಸ್ಥಾನದ ಹತ್ರ ಪೂಜೆ ಎಲ್ಲ ಮಾಡಿ ಹೊರಟ್ವಿ ಎಲ್ಲರೂ ಕೂಡ. ಜರ್ನಿ ಎಲ್ಲ ಸ್ಟಾರ್ಟ್ ಆದಮೇಲೆ ಜೂನಿಯರ್ಸ್ ಕೆಲವೊಂದು ನಮಗೆ ಗೇಮ್ಸ್ ಕೂಡ ಆಡಿಸಿದ್ರು ಆ್ಯಂಡ್ ಆಲ್ಸೋ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರು. ಸೊ ಗೈಸ್, ಏನಂತಂದ್ರೆ ಆನ್ ದ ವೇ ಒಂದು ಸ್ಟಾಪ್ ಕೊಟ್ಟಿದ್ದಾರೆ. ಇಲ್ಲೇ ಮಂಜಾಬಾದ್ ಫೋರ್ಟ್ ಇದೆಯಲ್ಲ, ಅದಕ್ಕೋಸ್ಕರ ಅದು ನೋಡ್ಕೊಂಡು ಹೋಗೋಣ ಅಂತ. ಸೊ ಈಗ ಈಗ ಸಕಲೇಶ್ಪುರದಲ್ಲಿ ಇದ್ದೀವಿ. ವಿ ಆರ್ ಗೋಯಿಂಗ್. ಯಾ, ತುಂಬ ದಿನ ಆದ್ಮೇಲೆ ವ್ಲಾಗ್ ಮಾಡ್ತಿದ್ದೇನಲ್ಲ, ಏನೋ ಒಂಥರ ಅನಿಸ್ತಾ ಇದೆ. ವೀಕೆಂಡ್ ಅಲ್ವಾ? ಅವರು ಯಾವುದೋ ಒಂದು ಬಸ್ಸಲ್ಲಿ ಬಂದಿದ್ದಾರೆ. ಗೈಸ್, ತುಂಬ ಚೆನ್ನಾಗಿದ್ದಾರೆ. ಆಲ್ಸೋ ಕಾಲೇಜ್ ಅವರೇ. ಶ್ರೇಯಾ ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ವಾ ನೀನು ಫೋರ್ಟ್ಗೆ? ಇವಳು ಫಸ್ಟ್ ಟೈಮ್ ನೀನು ಹೋಗಿದ್ಯಲ್ಲ? ಸೊ ಯಾ, ಲೆಟ್ಸ್ ಗೋ ಗೈಸ್. ಅಂತಂದರೆ ನಾನು ಮಂಜಾಬಾದ್ ಫೋರ್ಟಿಗೆ 3 ಇಯರ್ಸ್ ಬ್ಯಾಕ್ ಬಂದಿದ್ದು. ಸೊ ಮತ್ತೆ ಈಗಲೇ ಬರ್ತಾ ಇರೋದು 3 ಇಯರ್ಸ್ ಆದಮೇಲೆ. ಒಂದು ಸ್ವಲ್ಪ ಹತ್ತಬೇಕು. ಎಲ್ಲ ಸುಸ್ಕೊಂಡು ಹತ್ತಿದ್ದಾರೆ. ಯಾರಿಗೂ ಸ್ಟ್ಯಾಮಿನಾನೇ ಇಲ್ಲ ಗೈಸ್, ಎನರ್ಜಿನೇ ಇಲ್ಲ. ಈಗಿನ ಯೂತ್ಸ್ ಎಷ್ಟು ಎನರ್ಜೆಟಿಕ್ ಆಗಿರಬೇಕು. ಆ್ಯಕ್ಚುಲಿ ನಾನು ಊಟ ತಿಂಡಿ ಸರಿಯಾಗಿ ಮಾಡಬೇಡ ಕಾರಣ ನನಗೂ ಸುಸ್ತಾಗ್ತಿದೆ. ಓ ಬಾಯ್ಸ್, ಇಲ್ಲಿ ಮಿಲನ ಇದ್ದಾಳೆ, ನಾನೇ ಸಹನ ಇದ್ದಾಳೆ, ಫೈನಲಿ ಮೇಲ್ಗಡೆ ಬಂದ್ವಿ. ಫುಲ್ಲು ತುಂಬ ಚೆನ್ನಾಗಿ ಬಂದಿದ್ದಾರೆ. ಆ್ಯಕ್ಚುಲಿ ಇವತ್ತು ವೀಕೆಂಡ್ ಬೇರೆ ಅಲ್ವಾ, ಸೊ ಅದಕ್ಕೋಸ್ಕರ. ವೀಕೆಂಡ್ ಅಂತಂದರೆ ಇವತ್ತು ಸಂಡೇ. ಸೊ ಯಾ, ತುಂಬ ಚೆನ್ನಾಗಿ ಬಂದಿದ್ದಾರೆ, ನೀವೇ ನೋಡ್ಬೋದು. ಡ್ರೋನ್ ಶಾಟಿಂದ ಚೆನ್ನಾಗಿ ಕಾಣಿಸುತ್ತೆ ಮಂಜಾಬಾದ್ ಫೋರ್ಟ್, ಲೈಕ್ ಸ್ಟಾರ್ದೆಲ್ಲ. ಯಾ, ಇಲ್ಲೊಂದು ಸ್ವಲ್ಪ ಹೊತ್ತಿದ್ದು ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡು ಹೊರಡ್ತೀವಿ. ವೆದರ್ ಅಂತೂ ತುಂಬ ಚೆನ್ನಾಗಿದೆ, ಲೈಕ್ ವಿ ಆರ್ ಎಟ್ ದ ಟಾಪ್. ಸೊ ಯಾ, ಈಗ ಲೇಟ್ ಆಗಿದೆ. ಸೊ ಎಲ್ಲ ಹೊರಡ್ತಾ ಇದ್ದಾರೆ, ಹೊರಡ್ಬೇಕು. ಎಲ್ಲ ಹೋಗ್ತಾ ಇದೀವಿ ಗೈಸ್. ಹಾಯ್ ಮಾಡಿ ಫ್ರೆಂಡ್ಸ್. ಈಗ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡು ಹೊರಡೋದೆ ಗೈಸ್. ನಮ್ಮ ಮೆಟ್ಲು ಇಳಿತಾ ಇದೀವಿ. ಅಲ್ಲೇ ಫೋಟೋಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೇಚರ್ನೆಲ್ಲ ಎಂಜಾಯ್ ಮಾಡಿಕೊಂಡು ಫೋಟೋಸ್ ಎಲ್ಲ ತೆಕ್ಕೊಂಡು ಅಲ್ಲಿಂದ ಹೊರಟ್ವಿ. ಮತ್ತೆ ಏನು ನಾವು ಹೋಗ್ತಿರೋ ಜಾಗಕ್ಕೆ. ಫೈನಲಿ ಈಗ ರೆಸಾರ್ಟ್ ಹತ್ರ ರೀಚ್ ಆಗಿದ್ದೀವಿ. ಸೊ ರೆಸಾರ್ಟ್ ನೇಮ್ ಬಂದ್ಬಿಟ್ಟು ಏನ್ ಹೇಳ್ರು ನೀವೇ ಜೂನಿಯರ್ಸ್? ಬನ್ನಿ, ಗ್ರೀನ್ ಟ್ರೀ ರೆಸಾರ್ಟ್ ಅಂತೆ. ಸೊ ಈಗ ಹೋಗ್ಬೇಕು. ಮಳೆ, ನಾವು ಬಂದಿದ ತಕ್ಷಣನೇ ಜೋರ್ ಮಳೆ ಸ್ಟಾರ್ಟ್ ಆಯ್ತು. ಸೊ ಮಳೆ ನಿಂತು ಈಗ. ಸೊ ಹೋಗ್ತಾ ಇದೀವಿ. ಯಾರಿದು? ಓಕೆ. ಸೊ ಈಗ ಹೋಗುವ. ನಮ್ ಜೂನಿಯರ್ಸ್ ಎಲ್ಲ ನಮ್ನ ಇನ್ವೈಟ್ ಮಾಡ್ತಿದ್ದಾರೆ. ನೋ ಅಂತೆ. ಸೊ ನಂಬರ್ ಏನೋ ಮಾಡಕೋದೆ. ಫೈನ್, ಓಕೆ. ಈಗ
ಯಾವ ಕಡೆಯಿಂದ ಹೋಗೋದು ಗೈಸ್? ನನ್ನ ಬ್ಯಾಗ್ ಇಸ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀನಿ. ಬ್ಯಾಗ್ ಎಲ್ಲ ತೊಗೊಂಡಾಯ್ತು, ಆಮೇಲೆ ಲಗೇಜಸ್ ಎಲ್ಲ ತೊಗೊಂಡ್ವಿ. ಸೊ ಈಗ ಹೋಗುವ ರೆಸಾರ್ಟ್ಗೆ, ಫ್ರೆಶ್ ಅಪ್ ಆಗಬೇಕು. ಹೋಗ್ತಾ ಇದ್ದೀವಿ ಲಗೇಜಸ್ ತಗೊಂಡು. ಜಾರು ಬಂಡೆ ಫುಲ್ ಹೋಗ್ತಾ ಇದೆ, ಜಾರ್ಕೊಂಡೇ ಹೋಗ್ತಾ ಇದೆ ಲಗೇಜ್ ಎಲ್ಲ. ನಿಂದು ಇಷ್ಟನಾ? ಅಲ್ಲ ನಂದು ಅಷ್ಟೇ ಇರೋದು, ಬೇರೆ ವಿಷಯ. ಓ ಗ್ಲಾಸ್ ಹೌಸಸ್ ಇದೆನಾ ನೀನು ಹೇಳಿದ್ದು? ಹಾಂ ಓಕೆ ಫೈನ್. ಆ್ಯಕ್ಚುಲಿ ಇದು ಚೆನ್ನಾಗಿದೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ ಅಪ್ಲೋಡ್ ಮಾಡ್ತೀನಿ ಗೈಸ್, ನೋಡಿಬಿಡಿ ಆಯಿತಾ? ಓಕೆ ಮಳೆ ಜಾಸ್ತಿ ಆಗಿದೆ ಗೈಸ್. ಹಾನೆಸ್ಟ್ಲಿ ದ ರೆಸಾರ್ಟ್ ಇಸ್ ವೆರಿ ಪ್ರೆಟ್ಟಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಲೈಕ್ ಆ್ಯಂಬಿಯನ್ಸ್ ಆಗಿರ್ಬೋದು ಪ್ರತಿಯೊಂದೂ. ಸೊ ಈಗ ರೂಮ್ಸ್ ಕಡೆ ಹೋಗ್ತಾ ಇದ್ದೀವಿ. ನಿಜ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಆ್ಯಂಬಿಯನ್ಸ್ ವೈಸು ಎಲ್ಲ ಗ್ರೀನರಿ. ಯೂಶ್ವಲಿ ನಾವು ಜಾಸ್ತಿ ಪಾಸ್ಟ್ ಡೇಸಿಂದ ಹೋಮ್ ಸ್ಟೇಸ್ಗೆ ಜಾಸ್ತಿ ಹೋಗಿದ್ದು, ರೆಸಾರ್ಟ್ಗೆಲ್ಲೂ ಹೋಗಿರಲಿಲ್ಲ. ಸೊ ಆಫ್ಟರ್ ಲಾಂಗ್ ಟೈಮ್ ರೆಸಾರ್ಟ್ ನಾವು ವಿಸಿಟ್ ಮಾಡ್ತಿರೋದು. ಐ ಲವ್ ದಿಸ್ ಓಲ್ ಆ್ಯಂಬಿಯನ್ಸ್, ಪ್ರತಿಯೊಂದು ಚೆನ್ನಾಗಿತ್ತು. ಸೊ ಇಲ್ಲಿ ಯಾವುದೋ ರೂಮ್ ಏನೋ ಗ್ಲಾಸಸ್ ರೂಮ್ ಅಂತ, ಸೊ ನೋಡುವ ಅಂತ ಬಂದಿದ್ದೀವಿ. ಇಫ್ ಇಟ್ಸ್ ಓಕೆ ವಿಲ್ ಬಿ ಹಿಯರ್. ನಮ್ಗೆ ಯಾವ ರೂಮ್ಸ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ನೋಡ್ತಾ ಇದ್ದೀವಿ ವಿಚ್ ರೂಮ್ ಇಸ್ ಪ್ರೆಟ್ಟಿ, ವಿಲ್ ಗೋ ದೇರ್. ಸೊ ಈ ರೂಮ್ ಒಂಥರ ಸ್ಪೀಷಿಯಸ್ ಚೆನ್ನಾಗಿದೆ. ಸೊ ಲೆಟ್ಸ್ ಡಿಸೈಡ್. ಇನ್ನೊಂದು ಯಾವುದೋ ಗ್ರೀನ್ ಹೌಸಸ್ ಏನೋ ಅಂದ್ರು, ಐ ಡೋಂಟ್ ರಿಮೆಂಬರ್. ಸೊ ಅದನ್ನ ನೋಡೋಣ ಯಾವುದು ತುಂಬ ಚೆನ್ನಾಗಿದೆ. ವಿಲ್ ಫೈನಲೈಸ್ ಆ್ಯಂಡ್ ವಿಲ್ ಸ್ಟೇ ದೇರ್ ಫಾರ್ ಒನ್ ಡೇ, ಐ ಮೀನ್ ಜಸ್ಟ್ ಒನ್ ಡೇಗೆ. ಸೊ ಈಗ ಹೋಗೋ. ನೆಕ್ಸ್ಟ್ ಟೈಮ್ ಮತ್ತೆ ಮೇಲೂ ಇದೆಯಾ? ಓಕೆ ಸೇಮ್ ಇದೆ, ಅದನ್ನೇ ಹೇಳಿದ್ದು, ಆ ಕಡೆ ಸೇಮ್ ಇದೆ ಅಂತ. ನೋಡಿ ಬ್ಯೂಟಿಫುಲ್. ಸೊ ಅಗೈನ್ ಫೈನಲಿ ಇನ್ನೊಂದು ರೂಮ್ ಕೂಡ ಬಂದು ನೋಡಿದ್ವಿ. ಇದು ಬಂದ್ಬಿಟ್ಟು ಗ್ರೀನ್ ಟ್ರೀ ಹೌಸ್ ಅಂತ, ತುಂಬಾನೇ ಚೆನ್ನಾಗಿದೆ. ದಿಸ್ ಇಸ್ ಪ್ರೆಟಿ ಗುಡ್. ಸೊ ಬಾಯ್ಸ್ ಆಲ್ರೆಡಿ ಆಕ್ಯುಪೈ ಮಾಡ್ಕೊಂಡ್ರು, ನಾವು ಪಕ್ಕದ ರೂಮಿಗೆ ಹೋಗ್ಬೇಕಂತೆ. ವ್ಯೂ ನೋಡಿ, ಟ್ರೀ ಹೌಸ್, ಸಾರಿ ಗೈಸ್, ಟ್ರೀ ಹೌಸ್ ಇದು. ಓಕೆ ಹೆಂಗಿದೆ ಗೈಸ್? ಆಲ್ ಗುಡ್. ದಿಸ್ ಇಸ್ ದ ರೂಮ್. ಇದು ಹೊರಗಡೆ ಔಟ್ಲುಕ್, ಲೈಕ್ ಬಾಲ್ಕನಿ ವ್ಯೂ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಹೋಲ್ ರೂಮ್ಸ್ ಎಲ್ಲ ಸೆಟಲ್ ಆಯಿತು. ಈಗ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಈಗ ಊಟ ಮಾಡೋಣ ಅಂತ ಬಂದಿದ್ದೀವಿ. ನಂಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ, ಬೆಳಗ್ಗೆನೂ ನೀಟಾಗಿ ತಿಂದಿಲ್ಲ. ಸೊ ಅದಕ್ಕೋಸ್ಕರ ಆ್ಯಂಡ್ ವೆಲ್ಕಮ್ ಡ್ರಿಂಕು ನಾನು ಕುಡಿಲಿಲ್ಲ, ನಾನು ಹೋಗೋಷ್ಟಲ್ಲಿ ಖಾಲಿನೇ ಆಗೋಗ್ಬಿಟ್ಟು. ಸೊ ಅದಕ್ಕೋಸ್ಕರ ಈಗ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಎಲ್ಲರೂ. ಆ್ಯಂಡ್ ಲುಕ್ ಎಟ್ ದಿಸ್ ವ್ಯೂ ಬ್ರೋ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಅವ್ರು ಬಂದರೆ ಸಿಕ್ಕೇ ಇಲ್ಲ ಅಲ್ಲ, ಫೋಟೋಸ್ ತೆಗೆಸ್ಕೊಳ್ತಾ ಇದ್ದಾರೆ. ಬಿಸಿ ಬಿಸಿ ಊಟ ರೆಡಿ ಆಗಿದೆ, ಹೊಟ್ಟೆಗೆ ಹಾಕೊಳ್ಳೋದು ಎಷ್ಟೇ ಬಾಕಿ. ಇವಾಗ ಫುಲ್ಲು ಫ್ರೆಶ್ ಅಪ್ ಎಲ್ಲ ಆಗಾದ್ಮೇಲೆ ಈಗ ಏನು ಪೂಲಲ್ಲಿ ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ಎಲ್ಲ ಔಟ್ಫಿಟ್ಸ್ನ ಚೇಂಜ್ ಮಾಡ್ಕೊಂಡಿದ್ದೀವಿ. ಲೈಕ್ ಎಲ್ಲರೂ ಶರ್ಟ್ಸ್ ಹಾಕ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಟೈಮ್ ಈಗ. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದೀವಿ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಚಳಿ ಇದೆ ಇಲ್ಲಿ. ನನಗಂತೂ ಪೂಲಿಗೆ ಇಳಿಯೋ ಆಸೆ ಯಾವುದೂ ಇಲ್ಲ, ಯಾಕಂತಂದರೆ ತುಂಬ ಚಳಿ ಇದೆ. ಅದನ್ನ ಹೇಳೋಕೆ ಬಂದೆ ಅಷ್ಟೇ, ನನ್ನ ಫ್ರೆಂಡ್ಸ್ ಆಗಾಡ್ತಿದ್ದಾರೆ. ಸೊ ನೋಡುವ ಹೇಗಿರುತ್ತೆ ಅಂತ. ಲೆಟ್ಸ್ ಗೋ. ಪೂಲಿಗೆ ಹೋಗೋಕ್ಕೂ ಮುಂಚೆನೂ ಕೂಡ ಕೆಲವೊಂದು ಗೇಮ್ನ ಆರ್ಗನೈಸ್ ಮಾಡಿದ್ರು. ಸೊ ಈ ಥರ ವಾಟರ್ ಬಲೂನಲ್ಲಿ ಯಾರ ಕೈಲಿ ಸಿಗುತ್ತೆ ಅವರು ಯಾರಿಗಾದ್ರೂ ಹೊಡಿಬೋದು. ಸೊ ಲಾಸ್ಟ್ ಯಾರು ಉಳ್ಕೊಳ್ತಾರೆ ದೇ ವಿಲ್ ಬಿ ದ ವಿನ್ನರ್. ಇದೊಂಥರ ಫನ್ ಇತ್ತು ಗೇಮ್ ಮಾತ್ರ. ಎಲ್ಲರೂ ತುಂಬ ಎಂಜಾಯ್ ಮಾಡ್ಕೊಂಡು ಏನೋ ಆಟ ಆಡಿದ್ವಿ. ಲೈಕ್ ಎಲ್ಲ ಇಯರ್ಸ್ ಅವರು ಆಡಿದ್ವಿ. ಇಟ್ ವಾಸ್ ಕಂಪ್ಲೀಟ್ ಫನ್. ಆಮೇಲೆ ಸ್ವಲ್ಪ ಪೂಲಲ್ಲೆಲ್ಲ ಆಟ ಆಡಿಕೊಂಡು ಮತ್ತೆ ಎಂಜಾಯ್ ಮಾಡಿಕೊಂಡು ಅಲ್ಲಿಂದನೂ ಕೂಡ ಹೊರಟ್ವಿ. ಪೂಲಲ್ಲೆಲ್ಲ ಫುಲ್ಲು ಆಟ ಆಡ್ಕೊಂಡು ಬಂದು ಫುಲ್ ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಫೇವಲ್ಗೆ ರೆಡಿ ಆಗಿದ್ದೀವಿ ಎಲ್ಲರೂ ಕೂಡ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ, ಐ ಮೀನ್ ಔಟ್ಫಿಟ್ ಆಫ್ ದ ನೈಟ್, ನಾಟ್ ಡೇ. ಆಲ್ರೆಡಿ ಒಂದು ಔಟ್ಫಿಟ್ ಆಗಿತ್ತು. ಸೊ ಅಲ್ಲೆಲ್ಲ ಗರ್ಲ್ಸ್ ರೆಡಿ ಆಗಿದ್ದಾರೆ ಪ್ರೆಟ್ಟಿಯಾಗಿ. ಸೊ ಇನ್ನೇನು ಹೊರಡಬೇಕು. ಆಲ್ಮೋಸ್ಟ್ ಟೈಮ್ ಹತ್ತತ್ರ ಈಗ 7 o'clock ಆಗಿದೆ. ಸೊ ಫೇವೆಲ್ ಎಷ್ಟು ಗಂಟೆ ಮುಗಿಯುತ್ತೆ ಗೊತ್ತಿಲ್ಲ, ನೋಡುವ. ಐ ಬಿ ಆ್ಯಡಿಂಗ್ ಫ್ಯೂ ಕ್ಲಿಪ್ಸ್ ಆಫ್ ಫೇವೆಲ್ ಅಷ್ಟೇ.
ಎಲ್ಲರೂ ಕೂಡ ಹೊರಟಾದ್ಮೇಲೆ ಫೇರ್ವೆಲ್ ನಡೆಯೋ ಜಾಗ ಹತ್ರ ಹೋದ್ವಿ. ಲೈಕ್ ಲಾಸ್ಟ್ ಫ್ಯೂ ಮೂಮೆಂಟ್ಸ್ ವಿತ್ ಆರ್ ಬ್ಯಾಚ್ ಮೇಟ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ. ಲೈಕ್ ಐ ಜಸ್ಟ್ ಲೆಫ್ಟ್ ದ ಮೂಮೆಂಟ್ ಆ್ಯಂಡ್ ಜೂನಿಯರ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ತಿದ್ರು. ಬಟ್ ಸ್ಟಿಲ್ ಎಲ್ಲೋ ಗ್ಯಾಪಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಆ್ಯಂಡ್ ಕೆಲವೊಂದು ಗೇಮ್ಸ್ ಕೂಡ ಆರ್ಗನೈಸ್ ಮಾಡಿಸಿದ್ರು. ಕೆಲವೊಂದೆಲ್ಲ ಜಾಸ್ತಿನೇ ಗೇಮ್ಸ್ ಆರ್ಗನೈಸ್ ಮಾಡಿದ್ರು. ಎಷ್ಟು ಬೇಗ ಟೈಮ್ ಪಾಸ್ ಆಗುತ್ತೆ ಅಲ್ವಾ. ನಾವು ಲೈಕ್ ಸೀನಿಯರ್ಸ್ಗೆ ಫೇರ್ವೆಲ್ ಕೊಟ್ಟಿದ್ವಿ, ಅದನ್ನ ಬ್ಲಾಗ್ ಕೂಡ ಮಾಡಿದ್ದೆ. ಈಗ ನೋಡಿದ್ರೆ ನಾವೇ ಸೀನಿಯರ್ಸ್ ಆಗಿ ನಮಗೆ ಫೇರ್ವೆಲ್. ಜಸ್ಟ್ ಫಾಸ್ಟ್ ಟೈಮ್ ಚೇಂಜಸ್. ಸೊ ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡಿಕೊಂಡು ಆಟ ಆಡಿದ್ವಿ ಫಾರ್ ಶ್ಯೂರ್. ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಪ್ರತಿ ಬಾರಿ ಎಲ್ಲ ಫೇರ್ವೆಲ್ ಅಲ್ಲೂ ನಾನೇ ಹೋಗಿ ನಿಂತ್ಕೊಂಡು ಮಾತಾಡ್ತಿದ್ದೆ. ಕ್ಲಬ್ ಬ್ರಾಂಚ್ ಫೇರ್ವೆಲ್ ಆದಾಗ್ಲೂ ನಾನೇ ಹೋಗಿ ನಿಂತ್ಕೊಂಡು ಮಾತಾಡ್ತಿದ್ದೆ. ಯಾಕೋ ಅಲ್ಲಿ ಜಾಸ್ತಿ ಮಾತಾಡಕ್ ಆಗ್ತಾ ಇಲ್ಲ. ಲೈಕ್ ಹಾನೆಸ್ಟ್ಲಿ ಎಮೋಷನಲ್ ಆಗ್ತಿಲ್ಲ, ಬಟ್ ಎಮೋಷನ್ಸ್ ಇನ್ಸೈಡ್ ಇದೆ. ಡೆವಾಪ್ಸ್ ಜರ್ನಿ ಅಂತ ಬಂತು ಅಂತಂದ್ರೆ ಇಟ್ಸ್ ವೆರಿ ಬ್ಯೂಟಿಫುಲ್. ನನಗೆ ಲೈಕ್ ಹೋಲ್ ಕಾಲೇಜ್ ಲೈಫ್ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಎಲ್ಲ ಪ್ರತಿ ಒಂದನ್ನು ಎಂಜಾಯ್ ಮಾಡ್ಕೊಂಡು ಫೀಲ್ ಮಾಡ್ಕೊಂಡು ಪ್ರತಿ ಒಂದು ಕಡೆನೂ ಜೀವಿಸ್ಕೊಂಡು ನನ್ನ 4 ವರ್ಷದ ಜರ್ನಿನ ಕಂಪ್ಲೀಟ್ ಮಾಡಿದ್ದೀನಿ. ಸಾಕಷ್ಟು ಮೆಮೊರೀಸ್ನ ಜೂನಿಯರ್ಸ್ ಎಲ್ಲರೂ ಸೇರಿಕೊಂಡು ಗೇಮ್ಸ್ ಎಲ್ಲ ಆಡಿಸ್ಕೊಂಡು ಮೆಮೊರೀಸ್ನ ಕ್ರಿಯೇಟ್ ಮಾಡಿದ್ರು ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಎಲ್ಲರೂ ಕೂಡ ಮಾತಾಡಿದ್ವಿ. ಆ್ಯಂಡ್ ನಾನು ಮೊದಲೇ ಹೇಳ್ದಂಗೆ ನನಗೆ ಎಲ್ಲದೂ ಕೂಡ ಜಾಸ್ತಿ ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸುಮ್ಮನೆ ಮೊಬೈಲ್ ಇಟ್ಕೊಂಡಿದ್ದೆ. ಐ ಡೋಂಟ್ ನೋ ಯಾಕೆ ಅಂತ. ಬಟ್ ಅದೇ ನಾವೆಲ್ಲರೂ ನಮ್ಮ ಬ್ಯಾಚ್ಮೇಟ್ಸ್ ಎಲ್ಲ ಆ ಮೂಮೆಂಟ್ನ ಫೀಲ್ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಎವ್ರಿ ಎಂಡಿಂಗ್ ಆ್ಯಸ್ ಅ ನ್ಯೂ ಬಿಗಿನಿಂಗ್ ಅನ್ನಂಗೆ. ಸೊ ಕ್ಲಬ್ ಲೈಫ್ ನಾನು ಮೊದಲು ಸಾಕಷ್ಟು ವ್ಲಾಗ್ಸಲ್ಲಿ ಹೇಳಿದ್ದೀನಿ. ಕಾಲೇಜ್ ಲೈಫಲ್ಲಿ ಕ್ಲಬ್ ಲೈಫ್ ಒಂದು ಬ್ಯೂಟಿಫುಲ್ ಜರ್ನಿ ಆಗಿರುತ್ತೆ. ಲೈಕ್ ಒಂದು ಫ್ಯಾಮಿಲಿನ ಕಂಡ್ಕೊಳ್ತೀವಿ. ಫ್ರೆಂಡ್ಸ್ ಆಗಿರ್ಬೋದು, ಸೀನಿಯರ್ಸ್ ಆಗಿರ್ಬೋದು, ಜೂನಿಯರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರ ಜೊತೆನೂ ಬಾಂಡ್ ಬೆಳೆಯುತ್ತೆ. ಒಂದು ಟೋಟಲ್ ಡಿಫ್ರೆಂಟ್ ವೈಬ್ ಅಂತ. ಸೊ ಇಟ್ ವಾಸ್ ಆಲ್ ಫನ್ ಆ್ಯಂಡ್ ಇಟ್ ವಾಸ್ ಆಲ್ ಗುಡ್ ಮೆಮೊರೀಸ್. ಜೂನಿಯರ್ಸ್ ಎಲ್ಲರೂ ಕೂಡ ಸೇರಿಸಿ ನಮಗೆ ಬ್ಯೂಟಿಫುಲ್ ಗಿಫ್ಟ್ಸ್ನ ಕೊಟ್ಟರು ಅಂತ ಹೇಳ್ಬೋದು. ಸೊ ದಿಸ್ ವಾಸ್ ಲೈಕ್ ಪ್ರೆಟಿಯೆಸ್ಟ್. ಆ್ಯಂಡ್ ಆಲ್ಸೋ ಫ್ರೇಮ್ಸ್ ಎಲ್ಲನೂ ಕೂಡ ಕೊಟ್ಟರು. ಆ್ಯಂಡ್ ಆಲ್ಸೋ ನಮ್ಮ ಹೋಲ್ ಹ್ಯಾಂಡ್ ಪ್ರಿಂಟ್ನ ಮಾಡಿಸಿದ್ರು. ಇಟ್ ವಾಸ್ ಆಲ್ ಗುಡ್. ನಿಜವಾಗ್ಲೂ ಏನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಐ ಆಮ್ ಲೈಕ್ ಔಟ್ ಆಫ್ ಮೈ ವರ್ಡ್ಸ್. ಇಟ್ ವಾಸ್ ಆಲ್ ಜಸ್ಟ್ ಬ್ಯೂಟಿಫುಲ್. ಎಲ್ಲ ಫಾರ್ಮಲ್ ಫಂಕ್ಷನ್ ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಎಲ್ಲರೂ ಜೂನಿಯರ್ ಸೀನಿಯರ್ಸ್ ಎಲ್ಲರೂ ಕೂಡ ಸೇರಿಕೊಂಡು ವೈಬ್ ಮಾಡಿದ್ವಿ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಏನಂತಂದರೆ ಅದು ಮಾರನೇ ದಿನದ ವ್ಲಾಗ್ ಅಂತ ಹೇಳ್ಬೋದು. ಸೊ ಫೇರ್ವೆಲ್ ಎಲ್ಲ ತುಂಬಾ ಚೆನ್ನಾಗಿ ನಡೀತು. ಐ ಬಿಲೀವ್ ಎವ್ರಿ ಎಂಡಿಂಗ್ ಆ್ಯಸ್ ಅ ನ್ಯೂ ಬಿಗಿನಿಂಗ್ ಅಂತ. ಸೊ ಎಲ್ಲ ಬ್ಯೂಟಿಫುಲ್ ಜರ್ನಿ ಎಂಡ್ ಆಗಲೇಬೇಕು ಫಾರ್ ಶ್ಯೂರ್. ನಮ್ಮ ಕಾಲೇಜ್ ಲೈಫು ಮುಗೀತು. ಕ್ಲಬ್ ಲೈಫ್ ಅದೇ ಹೇಳ್ತಾರಲ್ಲ, ಕಾಲೇಜ್ ಲೈಫಲ್ಲಿ ಕ್ಲಬ್ ಲೈಫ್ ಇಸ್ ಒಂಥರ ಒಂದು ಫ್ಯಾಮಿಲಿ ಥರ ಸಿಗುತ್ತೆ. ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ಸೀನಿಯರ್ಸ್ ಆಗಿರ್ಬೋದು, ಒಂದು ಲಾಟ್ ಆಫ್ ಎಕ್ಸ್ಪೋಜರ್ ಅಂತ ಹೇಳ್ಬೋದು ಕಾಲೇಜ್ ಲೈಫಲ್ಲಿ. ಐ ಟ್ರೂಲಿ ಮಿಸ್ ದಿಸ್. ನಾನಂತೂ ಕಾಲೇಜ್ ಲೈಫಿಂದ ಸಾಕಷ್ಟು ಮೆಮೊರೀಸ್ನ ತೊಗೊಂಡು ಹೋಗ್ತಾ ಇದ್ದೀನಿ. ನಿಮಗೆ ಗೊತ್ತು, ಫೇವರೆಟ್ ವ್ಲಾಗಲ್ಲಿ ಆಗಿರ್ಬೋದು ಅಥವಾ ನಮ್ಮ ಎತ್ನಿಕ್ ಡೇ ವ್ಲಾಗಲ್ಲಿ ಎಲ್ಲ ನೋಡಿರ್ತೀರಾ ಮಚ್ ಐ ಮಸ್ ಮೈ ಕಾಲೇಜ್ ಡೇಸ್ ಅಂತ. ಐ ಆಮ್ ವೆರಿ ಹ್ಯಾಪಿ ದಟ್ ನನಗೆ ಕಾಲೇಜ್ ಲೈಫಲ್ಲಿ ನನಗೆ ಬೇಕಾಗಿರೋವಂಥ ಲೈಫ್ನ ನಾನು ಕಂಡುಕೊಂಡೆ ಅಂತ ಹೇಳ್ಬೋದು. ನನ್ನ ಪ್ಯಾಷನೇಟ್ ಆಗಿರೋವಂಥದ್ದು. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಈಗ ಎಲ್ಲೋ ಒಂದು ಕಡೆ ಎಲ್ಲೋ ಐ ಆಮ್ ಜಸ್ಟ್ ಹ್ಯಾಪಿ ವಿತ್ ವಾಟ್ ಎವರ್ ಇಟ್ಸ್ ಗೋಯಿಂಗ್ ಆನ್. ಅಷ್ಟೇ. ಈಗ ಎಲ್ಲರೂ ಪ್ಯಾಕ್ ಆಗಿದ್ವಿ. ಐ ಮೀನ್ ರೆಡಿ ಟು ಗೋ ಹೋಮ್. ಮತ್ತು ಸೊ ಈಗ ಟೈಮ್ ಅಂದ್ಬಿಟ್ಟು ಆಲ್ಮೋಸ್ಟ್ ಲೈಕ್ 11 ಆಗಿದೆ. ಸೊ ಚೆಕ್ಔಟ್ ಇದ್ದಿದ್ದು ನಮಗೆ 11 o'clock. ಅದಕ್ಕೋಸ್ಕರ ಎಲ್ಲರೂ ಈಗ ಡೈನಿಂಗ್ ಹಾಲಲ್ಲಿ
ಏನೋ ಬನ್ನಿ ಎಲ್ಲ ಅಸೆಂಬಲ್ ಆಗಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಆ್ಯಂಡ್ ಆಲ್ಸೋ ಈ ರೆಸಾರ್ಟ್ ಡೀಟೇಲ್ಸ್ ಎಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ, ಚೆಕ್ಔಟ್ ಮಾಡಿ. ದಿಸ್ ರೆಸಾರ್ಟ್ ಐ ಟ್ರೋಲಿ ಲವ್ಡ್ ಇಟ್. ತುಂಬ ಪ್ರೆಟ್ಟಿ ಆಗಿತ್ತು. ರೂಮ್ಸ್ ಆಗಿರ್ಬೋದು, ಲೈಕ್ 3 ಡಿಫ್ರೆಂಟ್ ರೂಮ್ಸ್ ಇದೆ. ಸೊ ಎಲ್ಲ ಡೀಟೇಲ್ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ ನೋಡಿ. ಆ್ಯಂಡ್ ಆಲ್ಸೋ ಮಿನಿ ವ್ಲಾಗ್ ಕೂಡ ಆಗ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ಅದನ್ನು ಚೆಕ್ಔಟ್ ಮಾಡಿ. ಓಕೆ. ಆ್ಯಂಡ್ ಆಲ್ಸೋ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ ನನಗೂ ಗೊತ್ತಿಲ್ಲ, ಹ್ಯಾವ್ ನೋ ಐಡಿಯಾ. ಸೊ ನನ್ನ ಮೊಬೈಲ್ ಸ್ಟೋರೇಜ್ ಪ್ರಾಬ್ಲಮ್ ಆಗಿಬಿಟ್ಟು ನನಗೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗ್ತಿಲ್ಲ. ಸೊ ಅದೆಲ್ಲ ಇಶ್ಯೂಸ್ನ ರಿಸಾಲ್ವ್ ಮಾಡ್ಕೋಬೇಕು. Yeah, it was super fun and with all beautiful memories. Pack up.